ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಗೂಗಲ್ನವರು ಸ್ಟೇಬಲ್ ಆಂಡ್ರಾಯ್ಡ್ 15 ವರ್ಷನ್ನ ಅಕ್ಟೋಬರ್ 15ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಫಸ್ಟು ಪಿಕ್ಸೆಲ್ ಫೋನ್ಗಳಿಗೆ ಈ ಅಪ್ಡೇಟ್ ಬರುತ್ತೆ. ನಂತರ ನಿಮ್ಮ ಫೋನ್ಗೂ ಸಹ ಬರ್ಬೋದು, ಕಂಫರ್ಟಬಲ್ ಇದ್ದರೆ. ನಿಮ್ಮ ಮೊಬೈಲ್ ಕಂಪನಿಯವರು ಅಪ್ಡೇಟ್ ಕೊಡ್ತಾ ಇದ್ದರೆ ನಿಮ್ಮ ಫೋನಿಗೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಫಸ್ಟು ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಬರುತ್ತೆ, ಆಮೇಲೆ ಈ ಮಿಡ್ ಎಂಡು ಲೋ ಎಂಡ್ ಫೋನ್ಗಳಿಗೆ ಆಮೇಲೆ ನಿಧಾನಕ್ಕೆ ಬರುತ್ತೆ. ಅದು 1 ವರ್ಷನಾದರೂ ಆಗ್ಬೋದು, ಕೆಲವು ಬ್ರ್ಯಾಂಡ್ಗಳಂತೂ 2 ವರ್ಷ ಆದಮೇಲೆ ಅಪ್ಡೇಟ್ ಕೊಡ್ತಾರೆ. ಸೊ ನೋಡೋಣ ಯಾವ ರೀತಿ ಇದೆ ಈ ಹೊಸ ಆ್ಯಂಡ್ರಾಯ್ಡ್ 15 ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಸರ್ಪ್ರೈಸಿಂಗ್ ಅನ್ನಿಸ್ಬೋದು. ಇದೀಗ ನಮ್ಮ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಬ್ರ್ಯಾಂಡು MI ಕಂಪ್ನಿ, ಶಾಮಿ ಆಯಿತಾ. ಇಷ್ಟು ದಿನ ಆಪಲ್ ಇತ್ತು, ಇದೀಗ ಶಾಮಿ ಆಪಲ್ನ ಬೀಟ್ ಮಾಡಿ 2ನೇ ಪೊಸಿಷನ್ಲಿದೆ. ಫಸ್ಟ್ ಆಬ್ವಿಯಸ್ಲಿ ಸ್ಯಾಮ್ಸಂಗು, ಸೆಕೆಂಡು ಶಾಮಿ, 3ನೇದು ಇದೀಗ ಆಪಲ್ 3ನೇ ಸ್ಥಾನಕ್ಕೆ ಇಳಿದಿದೆ. ಮತ್ತೊಮ್ಮೆ ಮೇಲಕ್ಕೆ ಹೋಗ್ತಾರೆ ಆಯಿತಾ. ಸೊ ಏನು ಯಾವಾಗಲೂ MI 2ನೇ ಸ್ಥಾನದಲ್ಲೇ ಇರಲ್ಲ. ರಂಗನಸ್ತಂಗೆ ಆಪಲ್ನವರು ಇನ್ನು ಕೆಲವು ವರ್ಷಗಳಲ್ಲಿ ಸ್ಯಾಮ್ಸಂಗ್ನು ಕೂಡ ಬೀಟ್ ಮಾಡಿ ಫಸ್ಟ್ ಪ್ಲೇಸಿಗೆ ಹೋದರೂ ಸಹ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನಮ್ಮ ದೇಶದಿಂದನೇ ಆಗ್ಬೋದು ಆಯಿತಾ. ನಮ್ಮ ದೇಶದಲ್ಲಿ ಇರೋಬರೋರೆಲ್ಲ ಆಪಲ್ ಐಫೋನ್ ತೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಸೇಲ್ ಶುರುವಾಗ್ತಾರೆ. ಈ ಸೇಲ್ ಟೈಮಲ್ಲಿ ನೀವೇನಾದರೂ ಹಳೆ ಐಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದು ಸಲ ಯೋಚನೆ ಮಾಡಿ. ಯಾಕೆ ಅಂದರೆ ಅಮೆಝಾನಲ್ಲೇನೋ ಐಫೋನ್ 13ನ ಬೆಲೆ ಕೇವಲ 38,000 ರೂಪಾಯಿ ಆಗುತ್ತಂತೆ. ಐಫೋನ್ 13 ಸ್ವಲ್ಪ ಹಳೆ ಫೋನ್ ಆಯಿತಾ. 13 ಆದಮೇಲೆ 14 ಬಂದು, 15 ಬಂದು, ಈಗ 16 ಬಂದ್ಬಿಟ್ಟಿದೆ ಆಯಿತಾ. ಸ್ವಲ್ಪ ಹಳೆ ಫೋನ್ ಅಂತ ನನಗನ್ಸುತ್ತೆ. ಸೊ ತಗೋಬೇಕೋ ಬೇಡೋ ಯೋಚನೆ ಮಾಡಿದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ನಂಗೆ ಅನ್ನಿಸ್ದಂಗೆ ಐಫೋನ್ 14 40-42 ಸಾವಿರ ರೂಪಾಯಿಗೆ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನೋಡೋಣ ಆಯಿತಾ. ದಯವಿಟ್ಟು ತುಂಬ ಹಳೆ ಫೋನ್ನ ಐಫೋನ್ ಆದರೂ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು CMF ಫೋನ್ 1 ಆಯಿತಾ. ಇದು ಕೂಡ ಸೇಲ್ ಟೈಮಲ್ಲಿ ಕೇವಲ ಎಫೆಕ್ಟಿವ್ ಆಗಿ ಫೋನು 13,000 ರೂಪಾಯಿಗೆ ಸಿಗ್ತಾ ಇದೆ. ನಾರ್ಮಲ್ ಈ ಫೋನು 16,000 ಇರುತ್ತೆ. ಸೊ ಇದ್ರ ಬಗ್ಗೆ ಈ CEO ಕಾರ್ಲ್ ಪೈ, ಈ ಕಂಪ್ನಿ CEOನೇ ಟ್ವೀಟ್ ಮಾಡಿದ್ದಾರೆ ಆಯಿತಾ. ಸೊ ಒಳ್ಳೆಯ ವಿಷಯ. ಈ ಪ್ರೈಸ್ ರೇಂಜಿಗೆ 13,000 ರೂಪಾಯಿಗೆ ಅದು ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರೇನೋ 2025 ಇಸ್ವಿ ಅಂದರೆ ಮುಂದಿನ ವರ್ಷ ರೋಲಬಲ್ ಫೋನ್ನ ತೊಗೊಬರ್ತಾರಂತ ಆಯಿತಾ. ಟ್ರಿಪಲ್ ಫೋಲ್ಡ್ ಫೋನ್ ಅಂತೂ ಫಸ್ಟ್ ತರೋಕ್ಕಾಗಲಿಲ್ಲ. ಸೊ ರೋಲಬಲ್ ಫೋನ್ ಆದರೂ ಫಸ್ಟ್ ತರ್ತೀವಿ ಅಂತ ಅಂದ್ಕೊಂಡ್ಬಿಟ್ಟು ಮೋಸ್ಟ್ಲಿ ಮುಂದಿನ ವರ್ಷ ರೋಲಬಲ್ ಫೋನ್ ಬಂದರೂ ಬರಬಹುದು. ಆದರೆ ನನಗನ್ನಿಸ್ದಂಗೆ ಇದು ನಾರ್ಮಲ್ ಜನಗಳು ಪರ್ಚೇಸ್ ಮಾಡೋ ಬೆಲೆಗಂತೂ ಲಾಂಚ್ ಆಗಲ್ಲ ಅಂತ ಇದು ನೋಡಿದ್ರೇ ಅನ್ನಿಸ್ತಾ ಇದೆ. ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಕಾಣುತ್ತೆ, ಕಾದು ನೋಡೋಣ ಆಯಿತಾ. ಆಲ್ರೆಡಿ ಈ ಟ್ರಿಪಲ್ ಫೋಲ್ಡ್ ಫೋನೇ ಸುಮಾರು 2.5 ಲಕ್ಷ ಆಗುತ್ತೆ ಆಯಿತಾ. ಈ ಹುವಾವೆ ಅವ್ರು ಲಾಂಚ್ ಮಾಡಿರೋದು 2,30,000, 2.5 ಲಕ್ಷ ಆಗುತ್ತೆ. ಅದನ್ನೇ ಸ್ಯಾಮ್ಸಂಗ್ ಅವರು ಏನಾದರೂ ಲಾಂಚ್ ಮಾಡಿದ್ರೆ ಸಿಮ್ಲರ್ ಪ್ರೈಸ್ ರೇಂಜ್ಗೆ ಲಾಂಚ್ ಮಾಡ್ಬೋದು, 2.5-3 ಲಕ್ಷಕ್ಕೆ ಲಾಂಚ್ ಮಾಡ್ಬೋದು. ಇನ್ನು ರೋಲಬಲ್ ಎಷ್ಟಕ್ಕೆ ಮಾಡ್ತಾರೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಯಾವಾಗಲೂ ಸಹ ಅವ್ರ ಫೋನಲ್ಲಿ ಎಷ್ಟು mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ಅವರು ಆಯಿತಾ. ಬಟ್ ಕೆಲವು ಜನ ಸುಮ್ಮನೆ ಇರಲ್ಲ ಆಯಿತಾ. ಫೋನ್ ಬಿಚ್ಚಾದರೂ ಎಷ್ಟು ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ಆ ರೀತಿ ಚೆಕ್ ಮಾಡಿ ಇದೀಗ ಬ್ಯಾಟ್ರಿ ಕೆಪಾಸಿಟಿ ರಿವೀಲ್ ಆಗಿದೆ. ಐಫೋನ್ 16ನಲ್ಲಿ ಬರೀ 3,561 mAh ಕೆಪಾಸಿಟಿ ಬ್ಯಾಟ್ರಿ ಅಷ್ಟೇ ಇರೋದು ಆಯಿತಾ. ಬರೀ 3,500 ಗುರು. ಆ್ಯಂಡ್ರಾಯ್ಡ್ನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಸಾಲಲ್ಲ. ಬಟ್ ಆಪಲ್ನವ್ರು ಅದು ಹೆಂಗೆ ಬರೀ 3,500 mAh ಕೆಪಾಸಿಟಿ ಬ್ಯಾಟ್ರಿನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟು ಸ್ಟೆಬಿಲಿಟಿ ಕೊಡ್ತಾರೆ ಆಯ್ತಾ ಅವರು. ಐಫೋನ್ 16 ಪ್ಲಸ್ಸಲ್ಲಿ 4,637 mAh, ಐಫೋನ್ 16 ಪ್ರೋನಲ್ಲಿ 3,582 ಬರೀ ಅಷ್ಟೇ. ಯಪ್ಪ ದೇವ್ರೆ. ಅಂದರೆ ಅವ್ರ ಡಿಸ್ಪ್ಲೇ ಸೈಜ್ ಮತ್ತು ಫೋನ್ ಸೈಜ್ ಮೇಲೆ ಅವ್ರದ್ದು ಬ್ಯಾಟ್ರಿ ಸೈಜ್ ಕೂಡ ಜಾಸ್ತಿ ಆಗಿದೆ ಆಯಿತಾ. ಸೊ ಪ್ರೋ ಮ್ಯಾಕ್ಸಲ್ಲಿ ನಮಗೆ 4,685 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತಾ ಇದೆ. ಇಷ್ಟು ಕಡಿಮೆ ಇಟ್ಕೊಂಡು ಅದು ಹೆಂಗೆ ಅಂತ ಗೊತ್ತಿಲ್ಲ ಆಯಿತಾ. ಇವರೇನಾದರೂ 6,000 mAh ಕೆಪಾಸಿಟಿ ಬ್ಯಾಟ್ರಿ ಫೋನೆಲ್ಲ ಬಿಟ್ಬಿಟ್ರೆ ಯಾವ ಲೆವೆಲಿಗೆ ಇರ್ಬೋದು ಬ್ಯಾಟ್ರಿ ಬ್ಯಾಕಪ್ ಯೋಚನೆ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ವರ್ಷ ಐಫೋನ್ 16 ಪ್ರೋ ಮ್ಯಾಕ್ಸಿಂದು ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಕಾಸ್ಟು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ 2,000 ರೂಪಾಯಿ ಜಾಸ್ತಿ ಆಗ್ತಾ ಇದೆಯಂತೆ ಆಯಿತಾ. ಸೊ ನೀವೇನಾದರೂ ಐಫೋನ್ 16 ಪ್ರೋ ಪ್ಲಸ್ಸಿನ ಬ್ಯಾಟ್ರಿ ರೀಪ್ಲೇಸ್ ಮಾಡೋದಕ್ಕೆ ಹೋದರೆ ಲಿಟ್ರಲಿ 11,800 ರೂಪಾಯಿ ಆಗುತ್ತೆ. 11,800 ರೂಪಾಯಿ ಬರೀ ಬ್ಯಾಟ್ರಿಗೆ. ಯಪ್ಪ ದೇವ್ರೆ, ಸವಾಸನೆ ಅಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಆಪಲ್ನವರು ಮುಂದಿನ ವರ್ಷ ಲಾಂಚ್ ಆಗುವಂಥ ಐಫೋನ್ 17 ಮತ್ತು ಐಫೋನ್ 17 ಸ್ಲಿಮ್ ಅಂತ ಆಯಿತಾ. ಪ್ಲಸ್ ಅಲ್ಲ, ಸ್ಲಿಮ್ ಅಂತ ಒಂದು ಫೋನ್ ಲಾಂಚ್ ಮಾಡ್ತಾರಂತೆ. ಈ ಫೋನ್ಗಳಲ್ಲಿ ಕೊನೆಗೂ 120 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಡಿಸ್ಪ್ಲೇನ ಹಾಕ್ತಾರಂತೆ. ಅದು ಕೂಡ LTPO ಡಿಸ್ಪ್ಲೇ ಆಗಿರುತ್ತಂತೆ, ಓಲೆಡ್.
ಕೊನೆಗೂ ಹಾಕಿದ್ರಪ್ಪ. ನಾವು ಅಂದ್ಕೊಂಡಿದ್ವು ಈ ವರ್ಷನೇ 120 Hz ರಿಫ್ರೆಶ್ ರೇಟ್ ಬಂದ್ಬಿಡುತ್ತೆ ಅಂತ, ಬಟ್ ಇಲ್ಲ, ಈ ವರ್ಷ ಲಾಂಚ್ ಆದಂಥ ಐಫೋನ್ 16 ಮತ್ತು 16 ಪ್ಲಸ್ಸಲ್ಲಿ ಕೇವಲ 60 Hz ಡಿಸ್ಪ್ಲೇ ಇದೆ. ಸೊ ನೆಕ್ಸ್ಟ್ ವರ್ಷ ಬರುತ್ತಂತೆ, ನೋಡೋಣ ಅದನ್ನು ತೆಗಿತಾರ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಯಾಪ್ ಚಾಟ್ಗೆ ಇದೀಗ ಕಸ್ಟಮೈಸ್ ಮಾಡಬಲ್ಲಂಥ ಚಾಟ್ ಥೀಮ್ಗಳು ಬಂದಿದೆ ಆಯಿತಾ. ನೀವು ಡಿಫ್ರೆಂಟ್ ಕಲರನ್ನು, ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡ್ಕೊಬೋದು. ಸೊ ಅಡಿಷ್ನಲ್ ಮುಂಚೆನೇ ಇತ್ತು ನೀವು ಚಾಟ್ ಥೀಮನ್ನು ಚೇಂಜ್ ಮಾಡುವಂಥದ್ದು, ಇನ್ನೂ ಅಡಿಷ್ನಲ್ ಕಲರ್ಸ್ ಎಲ್ಲ ನೀವು ಚೇಂಜ್ ಮಾಡುವಂಥ ಫೀಚರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ವಾಟ್ಸಪ್ಪನ್ನು ಜಾತ್ರೆ ಮಾಡಿರ್ತಾವ್ರು ಗುರು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ OnePlus 13 ಫೋನಲ್ಲಿ 24 GB ರ್ಯಾಮ್ ಇರುತ್ತಂತೆ. 24 GB, ಅಪ್ಪ ಏನು ಮಾಡೋಕ್ಕೆ ಗುರು. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಯೂಸ್ ಆಗ್ಬೋದು. ಸದ್ಯಕ್ಕಂತೂ 8 GB ರ್ಯಾಮ್ ಇದ್ರೂ ಬೇಜಾನು, ಬಟ್ ನೆಕ್ಸ್ಟ್ ಒಂದು 2 ವರ್ಷದಲ್ಲಿ 12 GB ರ್ಯಾಮು ಬೇಕೇ ಬೇಕಾಗುತ್ತೆ. 24 GB ರ್ಯಾಮ್ ಯೂಸ್ ಆಗೋ ಅಷ್ಟರಲ್ಲಿ ಫೋನ್ ಹಾಳಾಗಿ ತೆಗೆದು ಎಸ್ತಿರ್ತೀವನಪ್ಪ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾನು ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ, ಇನ್ಫಿನಿಕ್ಸ್ ಝೀರೋ ಫ್ಲಿಪ್ ಅಂತ ಒಂದು ಫ್ಲಿಪ್ ಫೋನ್ನ ಇನ್ಫಿನಿಕ್ಸ್ ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ದೇಶದಲ್ಲಿ 50,000 to 55,000 ರೇಂಜಲ್ಲಿ ಲಾಂಚ್ ಆಗುತ್ತಂತ ಆಯಿತಾ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಗ್ಲೋಬಲ್ ಲಾಂಚ್ನ ಜೊತೆಗೆ ನಮ್ಮ ದೇಶದಲ್ಲೂ ಲಾಂಚ್ ಆಗುತ್ತಂತೊಟ್ಟಿಗೆ ರಿವೀಲ್ ಮಾಡಿದ್ದಾರೆ ಆಲ್ರೆಡಿ, ಬಟ್ ಪ್ರೈಸ್ ಇನ್ನೂ ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ ಆಯಿತಾ. ಸೊ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನೋಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ. ಮೋಟೋದು ರೇಸರ್ ಫೋನ್ ಥರನೇ ಇದೆ ಒಂದು ಲೆವೆಲ್ಗೆ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.